ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಕೂಜಂತಂ ರಾಮ ರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ವಂದೇ ವಾಲ್ಮೀಕಿ ಕೋಕಿಲಂ. ಶ್ರೋತೃಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಉತ್ತರ ಕಾಂಡದಲ್ಲಿ ಪ್ರಜೆಗಳು ತನ್ನೊಡನೆ ಬರಲು ಶ್ರೀರಾಮನು ಸಮ್ಮತಿಸಿದ್ದು ಎಂಬ 108ನೆಯ ಅಧ್ಯಾಯಕ್ಕೆ ಸ್ವಾಗತ. ಆ ದೂತರು ಅತಿ ಶೀಘ್ರವಾಗಿ ಪ್ರಯಾಣ ಮಾಡುತ್ತಾ ದಾರಿಯಲ್ಲಿ ಎಲ್ಲಿಯೂ ನಿಲ್ಲದೆ ಮಧುರಾ ನಗರವನ್ನು 3 ದಿನಗಳಲ್ಲಿ ಸೇರಿದರು. ಅವರು ಶತ್ರುಘ್ನನಿಗೆ ಲಕ್ಷ್ಮಣನ ಪರಿತ್ಯಾಗ, ಶ್ರೀರಾಮನು ಮಹಾಪ್ರಸ್ಥಾನಕ್ಕೆ ಸಿದ್ಧನಾದದ್ದು, ಕುಶಲವರ ಪಟ್ಟಾಭಿಷೇಕ, ಪೌರರು ಶ್ರೀರಾಮನೊಡನೆ ಹೊರಡಲು ಸಿದ್ಧರಾದದ್ದು ಮುಂತಾದ ಸಕಲ ವೃತ್ತಾಂತಗಳನ್ನು ತಿಳಿಸಿದರು. ಕುಶನನ್ನು ಕುಶಾವತಿಯಲ್ಲಿಯೂ ಲವನನ್ನು ಶ್ರಾವಸ್ತಿಯಲ್ಲಿಯೂ ಶ್ರೀರಾಮನು ಪ್ರತಿಷ್ಠೆ ಮಾಡಿರುವನೆಂದು, ಅಯೋಧ್ಯೆಯು ವಿಜನವಾಗುವುದೆಂದು, ರಾಮ ಭರತರಿಬ್ಬರು ಸ್ವರ್ಗ ಗಮನಕ್ಕೆ ಸನ್ನದ್ಧರಾಗಿರುವರೆಂದು ಶತ್ರುಘ್ನನಿಗೆ ತಿಳಿಸಿದರು. ಆಗ ಶತ್ರುಘ್ನನು ತನ್ನ ವಂಶದ ಕಥೆಯು ಈ ರೀತಿ ಸಮಾಪ್ತವಾಗುವುದು ಎಂಬುದನ್ನರಿತು ತನ್ನ ಅಧಿಕಾರಿಗಳನ್ನು ಪುರೋಹಿತರಾದ ಕಾಂಚನರನ್ನು ಸೇರಿಸಿ ಸದ್ಯದಲ್ಲಿಯೇ ತಾನು ತನ್ನ ಅಣ್ಣಂದಿರೊಡನೆ ದೇಹವನ್ನು ಬಿಡುವೆನೆಂಬ ವೃತ್ತಾಂತವನ್ನು ಅವರಿಗೆ ವಿವರಿಸಿದನು. ಅನಂತರ ಆ ವೀರನು ತನ್ನ ಹಿರಿಯ ಪುತ್ರನಾದ ಸುಬಾಹುವಿಗೆ ಮಧುರೆಯನ್ನು, 2ನೆಯ ಪುತ್ರನಾದ ಶತ್ರುಘಾತಿಗೆ ವಿದಿಶೆಯನ್ನು ವಿಭಾಗಿಸಿಕೊಟ್ಟು ಧನಧಾನ್ಯ ಸೇನಾ ನಿವೇಶನಗಳನ್ನು ಹಂಚಿ ಅವರಿಬ್ಬರಿಗೂ ಪಟ್ಟಾಭಿಷೇಕವನ್ನು ಮಾಡಿದನು. ತರುವಾಯ ಶತ್ರುಘ್ನನು ರಥವನ್ನೇರಿ ಅಯೋಧ್ಯೆಗೆ ಶೀಘ್ರದಲ್ಲಿ ಬಂದು ಶ್ರೀರಾಮನನ್ನು ನೋಡಿ ಕೈಮುಗಿದು, ಅಣ್ಣ, ನನ್ನ 2 ಮಕ್ಕಳಿಗೂ ರಾಜ್ಯದಲ್ಲಿ ಯಥಾಯೋಗ್ಯವಾಗಿ ಪಟ್ಟಾಭಿಷೇಕವನ್ನು ಮಾಡಿ ಬಂದಿದ್ದೇನೆ. ನಿನ್ನೊಡನೆ ಅನುಗಮನ ಮಾಡಲು ನನಗೆ ಆಜ್ಞೆಯನ್ನು ಕೊಡು. ಸರ್ವಥಾ ನನ್ನ ಪ್ರಾರ್ಥನೆಯನ್ನು ನೀನು ಉಪೇಕ್ಷಿಸಬಾರದು ಎಂದು ಬೇಡಿಕೊಂಡನು. ಆಗ ಶ್ರೀರಾಮನು ಶತ್ರುಘ್ನನ ಇಂಗಿತವನ್ನರಿತು ಹಾಗೆಯೇ ಆಗಲೆಂದು ಅಂಗೀಕರಿಸಿದನು. ಆ ಸಮಯದಲ್ಲಿ ಕಾಮರೂಪಿಗಳಾದ ವಾನರರು, ವೃಕ್ಷರು ಸುಗ್ರೀವರಾಜನನ್ನು ಮುಂದಿಟ್ಟುಕೊಂಡು ಸ್ವರ್ಗವನ್ನೈದುವ ಶ್ರೀರಾಮನ ದರ್ಶನಾರ್ಥವಾಗಿ ಬಂದರು. ದೇವತೆಗಳ ಕುಮಾರರಾಗಿಯೂ ಋಷಿಗಳ ಪುತ್ರರಾಗಿಯೂ ಇದ್ದ ಆ ವಾನರಾದಿಗಳು ಶ್ರೀರಾಮನಿಗೆ ನಮಸ್ಕಾರವನ್ನು ಮಾಡಿ ಆತನನ್ನು ಕುರಿತು, ಎಲೈ ಸ್ವಾಮಿ, ನಾವೆಲ್ಲರೂ ನಿಮ್ಮ ಸಂಗಡಲೇ ಬರಬೇಕೆಂದು ಬಂದೆವು. ನೀವು ಇಲ್ಲವೆಂದು ನುಡಿದರೆ ನಮಗೆ ಬೇರೆಯ ದಂಡ ಪ್ರಹಾರವಿಲ್ಲ ಎಂದು ನುಡಿಯುತ್ತಿರಲು ಮಹಾಬಲನಾದ ಸುಗ್ರೀವ ಮಹಾರಾಜನು ಶ್ರೀರಾಮನನ್ನು ಕುರಿತು, ಎಲೈ ಸ್ವಾಮಿ, ರಾಜ್ಯದಲ್ಲಿ ಅಂಗದ ಕುಮಾರನನ್ನು ಅಭಿಷೇಕ ಮಾಡಿ ನಾನು ನಿನ್ನ ಪಾದದ ಸಂಗಡಲೇ ಬರಬೇಕೆಂದು ಕೃತನಿಶ್ಚಯನಾಗಿ ಬಂದೆನು ಎಂದು ನುಡಿದನು. ಸುಗ್ರೀವನ ಆ ಮಾತನ್ನು ಕೇಳಿ ಶ್ರೀರಾಮನು ಅವನಿಂದ ತನಗಾದ ಉಪಕಾರವನ್ನು ನೆನೆಸಿಕೊಂಡು, ಮಿತ್ರ, ನಿನ್ನನ್ನು ಬಿಟ್ಟು ದೇವಲೋಕಕ್ಕಾದರೂ ವೈಕುಂಠಕ್ಕಾದರೂ ನಾನು ಹೋಗಲಾರೆ ಎಂದು ಅವನಿಗೆ ಹೇಳಿದನು. ಅನಂತರ ವಿಭೀಷಣನನ್ನು ಕುರಿತು, ಎಲೈ ವಿಭೀಷಣನೇ, ಎಷ್ಟು ಪರ್ಯಂತ ಈ ಭೂಮಿಯು ಪ್ರಜೆಗಳನ್ನು ಧರಿಸಿರುವುದು ಅಷ್ಟು ಪರ್ಯಂತ ಲಂಕಾ ರಾಜ್ಯವನ್ನು ನೀನು ಪರಿಪಾಲಿಸು. ಇದು ನಿನಗೆ ನಾನು ಮಾಡುವ ಆಜ್ಞೆ. ಇದಕ್ಕೆ ಉತ್ತರವನ್ನು ಹೇಳತಕ್ಕದ್ದಲ್ಲ. ಸೂರ್ಯ ಚಂದ್ರರು ಭೂಮಂಡಲವು ಇರುವವರೆಗೂ, ನನ್ನ ಕಥೆಯು ಉಳಿದಿರುವವರೆಗೂ ನಿನಗೆ ಲಂಕಾ ರಾಜ್ಯವು ಇರಲಿ ಎಂದು ಕಟ್ಟು ಮಾಡಿ ಹನುಮಂತನನ್ನು ಕುರಿತು, ಹನುಮಂತ, ನೀನು ಮೊದಲು ರಾಮಕಥೆ ಇರುವ ಪರ್ಯಂತ ಭೂಮಿಯ ಮೇಲಿರುವುದಾಗಿ ಪ್ರತಿಜ್ಞೆಯನ್ನು ಮಾಡಿದೆ. ಆ ಪ್ರತಿಜ್ಞೆಯನ್ನೇ ನೀನು ಪರಿಪಾಲಿಸತಕ್ಕದ್ದು. ಎಷ್ಟು ಕಾಲ ಪರ್ಯಂತ ನನ್ನ ಕಥೆಯು ಲೋಕದಲ್ಲಿ ಪ್ರವರ್ತಿಸುತ್ತಿರುವುದೋ ಅಷ್ಟು ಪರ್ಯಂತ ನೀನು ಪ್ರಾಣಗಳನ್ನು ಧರಿಸಿಕೊಂಡಿರು. ಪ್ರತಿಜ್ಞಾ ಭಂಗವನ್ನು ಮಾಡತಕ್ಕದ್ದಲ್ಲ ಎಂದು ಆಜ್ಞಾಪಿಸಿದನು. ಜಾಂಬವಂತನನ್ನು, ಮೈಂದ ದ್ವಿವಿಧರನ್ನು ನೋಡಿ, ಎಲೈ ವಾನರ ಶ್ರೇಷ್ಠರುಗಳಿರ, ಆಮೇಲೆ ಕಲಿಯುಗ ಬರುವ ಪರ್ಯಂತ ದೇಹಧಾರಣ ಮಾಡಿಕೊಂಡು ಸುಖವಾಗಿರಿ ಎಂದು ಆಜ್ಞಾಪಿಸಿ ಮಿಕ್ಕ ವೃಕ್ಷ ಸಮೂಹವನ್ನು ನೋಡಿ, ನೀವು ಬೇಕಾದರೆ ನನ್ನೊಡನೆ ಬರಬಹುದು ಎಂದು ನುಡಿದನು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.